ವೀಕ್ಷಕರೇ, ಅಂದು ಜುಲೈ 19, 2019 ದಿನ ಬೆಳಗಿನ 6 ಗಂಟೆಯ ಸಮಯ. ಹದವಾಗಿ ಬಿದ್ದು ಭೂಮಿಯನ್ನ ತೋಯಿಸಿದ ಮಳೆ ನೀರು ಮಣ್ಣಿನೊಂದಿಗೆ ಸೇರಿ ಅದೊಂದು ತರಹದ ಹಿತವಾದ ಘಮವನ್ನ ಸೃಷ್ಟಿಸಿತ್ತು. ಅದೇ ಟೈಮ್ಗೆ ಮಂಡ್ಯ ಜಿಲ್ಲೆಯ ಕರಡಿಕೊಪ್ಪಲು ಗ್ರಾಮದಿಂದ ಬಹಳನೇ ಒಂದು ಶಾಕಿಂಗ್ ಸುದ್ದಿ ಹೊರಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಟಿವಿಎಸ್ ಗಾಡಿಯಲ್ಲಿ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ ಅನ್ನೋ ಸುದ್ದಿ ಅದು. ಆ ಘಟನೆ ಗ್ರಾಮದ ಹೊರವಲಯದಲ್ಲಿ ನಡೆದಿತ್ತು. ಆಲ್ರೆಡಿ ಈ ವಿಷಯ ಪಾದರಸದಂತೆ ಸುತ್ತಮುತ್ತಲ ಹಳ್ಳಿಗಳಿಗೆ ತಲುಪಾಗಿತ್ತು. ನೂರಾರು ಮಂದಿ ಆ ವಿದ್ಯುತ್ ಕಂಬದ ಬಳಿ ಜಮಾಯಿಸಿದ್ರು. ಅಲ್ಲಿ ಸೇರಿದ್ದ ಪ್ರತಿಯೊಬ್ಬರಿಗೂ ಒಂದು ವಿಷಯ ಕನ್ಫರ್ಮ್ ಆಗಿತ್ತು. ಅದೇನಂದ್ರೆ, ಇಲ್ಲಿ ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಬಿದ್ದಿರೋ ವ್ಯಕ್ತಿಗೆ ರೋಡ್ ಆಕ್ಸಿಡೆಂಟ್ ಆಗಿಲ್ಲ, ಬದಲಿಗೆ ಆತನನ್ನ ಕೊಲೆ ಮಾಡಲಾಗಿದೆ ಅಂತ. ಯಾಕೆಂದ್ರೆ ಆ ದೃಶ್ಯವೇನೋ ಟಿವಿಎಸ್ ಚಾಂಪ್ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದ ರೀತಿಯಲ್ಲೇ ಪಕ್ಕದಲ್ಲಿ ಬಿದ್ದಿತ್ತು. ಆದ್ರೆ ಆ ಶವದ ಮೈ ಮೇಲೆ ಬಿದ್ದಿದ್ದ ಮಚ್ಚಿನ ಏಟು ಮಾತ್ರ ಇದು ಆಕ್ಸಿಡೆಂಟ್ ಅಲ್ಲ ಅಂತ ಸಾರಿ ಹೇಳ್ತಿತ್ತು. ಈಗ ಅಲ್ಲಿ ನೆರೆದಿದ್ದ ಎಲ್ಲರ ಮನಸ್ಸಲ್ಲೂ ಇದ್ದ ಒಂದೇ ಪ್ರಶ್ನೆ, ಯಾರು ಆ ವ್ಯಕ್ತಿ? ಆತನನ್ನ ಈ ರೀತಿ ಭೀಕರವಾಗಿ ಯಾಕೆ ಕೊಲೆ ಮಾಡಲಾಗಿದೆ? ಮಾಡಿರೋರು ಯಾರು? ವೀಕ್ಷಕರೇ, ಮಂಡ್ಯ ಜಿಲ್ಲೆಯ ಕರಡಿಕೊಪ್ಪಲು ಗ್ರಾಮ ಬಿಡಿ ಸುತ್ತಮುತ್ತಲ 10 ಹಳ್ಳಿಗಳಲ್ಲೂ ಈ ತರಹದ ಒಂದು ಪ್ರಕರಣವನ್ನ ಅಲ್ಲಿಯ ಜನ ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲ. ಈ ಪ್ರಕರಣದ ನಿಜವಾದ ಬಣ್ಣ ಬಯಲಾದಾಗ ನೀವೇ ಒಮ್ಮೆ ಆಶ್ಚರ್ಯ ಪಡ್ತೀರಾ. ಬನ್ನಿ, ಆಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಘಟನೆಯ ವಿಷಯ ತಿಳಿತಿದ್ದಂತೆ ಶಿವಳ್ಳಿ ಪೊಲೀಸ್ ಸ್ಟೇಷನ್ ನಿಂದ ಒಂದು ಪೊಲೀಸರ ತಂಡ ಸ್ಪಾಟ್ಗೆ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಇಡೀ ಗ್ರಾಮ, ಮೃತನ ಕುಟುಂಬಸ್ಥರು ಅಲ್ಲಿಗೆ ಸೇರಾಗಿತ್ತು. ಇಲ್ಲಿ ಇಷ್ಟು ಭೀಕರವಾಗಿ ಹತನಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇದೇ ಕರಡಿಕೊಪ್ಪಲು ಗ್ರಾಮದ ಒಬ್ಬ ಬಹಳನೇ ಸಿರಿವಂತ ರೈತ. ತನ್ನ ಪಾಡಿಗೆ ತಾನು ಹೈನುಗಾರಿಕೆ, ಕಬ್ಬು, ತರಕಾರಿ ಹಾಗೆ ಹೂವನ್ನ ಬೆಳೆದು ತನ್ನ ಪಾಡಿಗೆ ತಾನು ತನ್ನ ಕುಟುಂಬದೊಂದಿಗೆ ಬದುಕ್ತಿದ್ದ ವ್ಯಕ್ತಿ. ಆತನ ಹೆಸರು ಸ್ವಾಮಿ. ಈ ಸ್ವಾಮಿಗೆ ಇನ್ನು 37 ವರ್ಷ ವಯಸ್ಸು. ತನ್ನ ಜಮೀನಿನಲ್ಲಿ ತಾನೇ ಹಾಕಿಸಿಕೊಂಡಿದ್ದ ಬೋರ್ವೆಲ್ನ ನೀರನ್ನ ಬಳಸಿಕೊಂಡು ಇದ್ದ ಭೂಮಿಯಲ್ಲೇ ಬಂಗಾರ ಬೆಳೆತಿದ್ದ ಈ ಸ್ವಾಮಿಯದು ಒಂದು ಸಮೃದ್ಧ ಬದುಕು. ಸಿರಿವಂತ ಸ್ವಾಮಿಗೆ ಮದುವೆಯಾಗಿದ್ದು 2 ಮಕ್ಕಳು ಕೂಡ ಇದ್ದಾರೆ. ತನ್ನ ಸ್ವಂತ ಸೋದರ ಮಾವನ ಮಗಳನ್ನ ಸ್ವಾಮಿ ಮದುವೆಯಾಗಿದ್ದು. ಆಕೆಯ ಹೆಸರು ಲಕ್ಷ್ಮಿ. ಮನೆಯಲ್ಲಿ ಗಂಡ ಹೆಂಡತಿ 2 ಮಕ್ಕಳ ಜೊತೆಗೆ ಸ್ವಾಮಿಯ ತಾಯಿ ಕೂಡ ಒಟ್ಟಿಗೆ ವಾಸವಾಗಿದ್ರು. ಸ್ವಾಮಿಗೆ ಒಬ್ಬ ತಮ್ಮ ಕೂಡ ಇದ್ದ. ಆತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ. ಪತ್ನಿ ಲಕ್ಷ್ಮಿ ಮೂಲತಃ ಪಾಂಡವಪುರ ತಾಲೂಕಿನ ಬೇವುಕಲ್ಲುಕೊಪ್ಪಲು ಗ್ರಾಮದವಳು. ಸೋದರ ಸಂಬಂಧಿಯೇ ಆಗಿದ್ದರಿಂದ ಲಕ್ಷ್ಮಿಗೂ ಕೂಡ ಸ್ವಾಮಿಯ ಪರಿಚಯ ಮದುವೆಗೂ ಮುಂಚೆನೇ ಇತ್ತು. ಈ ಸ್ವಾಮಿಗೆ ಊರಲ್ಲಾಗ್ಲಿ ಅಥವಾ ಹೊರಗಡೆಯಾಗಲಿ ಯಾರು ಶತ್ರುಗಳೇ ಇರಲಿಲ್ಲ. ಹಾಗಿದ್ದು ಇಂಥ ವ್ಯಕ್ತಿಯನ್ನ ಕೊಂದೋರು ಯಾರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿತ್ತು. ಸ್ಪಾಟ್ಗೆ ಬಂದ ಪೊಲೀಸರಿಗೆ ನಾನು ಮುಂಚೆನೆ ಹೇಳಿದಂತೆ ಇದು ಆಕ್ಸಿಡೆಂಟ್ ಅಲ್ಲ, ಬದಲಿಗೆ ಕೊಲೆ ಅನ್ನೋದು ಅವರಿಗೆ ದೇಹ ನೋಡ್ತಿದ್ದಂತಾನೆ ಕನ್ಫರ್ಮ್ ಆಗತ್ತೆ. ಪತ್ನಿ ಲಕ್ಷ್ಮಿಯ ಸ್ಥಿತಿ ಅಂತೂ ನೋಡೋ ಹಾಗಿರ್ಲಿಲ್ಲ. ಪತಿಯನ್ನ ಕಳ್ಕೊಂಡ ದುಃಖ ಮುಗಿಲು ಮುಟ್ಟಿತ್ತು. ಅಷ್ಟೊಂದು ಸಣ್ಣ ಸಣ್ಣ ಮಕ್ಕಳು, ಅನ್ಯೂನ್ಯವಾಗಿದ್ದ ಸಂಸಾರ, ಈಗ ಈ ರೀತಿ ಪತಿಯನ್ನ ನಡು ರಸ್ತೆಯಲ್ಲಿ ಕೊಚ್ಚಿ ಹಾಕಿದ್ದಾರೆ ಅಂದ್ರೆ ಆ ಜಾಗದಲ್ಲಿ ಯಾರೇ ಇದ್ರೂ ಅವರ ಸ್ಥಿತಿ ಹೀಗೆ ಇರ್ತಿತ್ತು. ನಂತರ ಪೊಲೀಸರು ವಿಧಿ ಇಲ್ಲದೆ ಆಕೆಯನ್ನ ಬೆಳಿಗ್ಗೆ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಆ ದಿನ ಬೆಳಿಗ್ಗೆ ಸುಮಾರು 4:30ಕ್ಕೆಲ್ಲ ಸ್ವಾಮಿ ಎದ್ದಿದ್ರು. ನಂತರ ಪ್ರತಿದಿನದಂತೆ ಅವರೇ ಹಸುವಿನ ಹಾಲು ಕರೆದು ನನಗೆ ತಂದುಕೊಟ್ಟು ಕಾಫಿ ಮಾಡಿಕೊಡು ಅಂದ್ರು. ನಾನು ಮಾಡಿಕೊಟ್ಟೆ. ನಂತರ ಹಿಂದಿನ ದಿನ ಸಂಜೆ ಕಟ್ ಮಾಡಿ ಇಟ್ಟಿದ್ದ ಸೇವಂತಿಗೆ ಹೂವನ್ನ ಮಂಡ್ಯದ ಮಾರುಕಟ್ಟೆಗೆ ಹಾಕಿ ಬರ್ತೀನಿ ಅಂತ ಹೇಳಿ ತಮ್ಮ ಟಿವಿಎಸ್ ತಗೊಂಡು ಹೊರಟು ಹೋದ್ರು ಅಂತಾಳೆ. ಸ್ವಾಮಿ ಮನೆಯಿಂದ ಹೊರಟು ಸುಮಾರು 2 ಕಿಲೋಮೀಟರ್ ದೂರ ಬಂದಿದ್ದ ಅಷ್ಟೇ. ಅಷ್ಟರಲ್ಲಿ ಯಾರೋ ದುಷ್ಕರ್ಮಿಗಳು ಆತನನ್ನ ಅಡ್ಡಗಟ್ಟಿ ನಂತರ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬದ ಬಳಿ ಆತನ ಶವವನ್ನ ಎಸೆದು ಹೋಗಿದ್ರು. ಆ ಸೇವಂತಿಗೆ ಹೂವನ್ನ ಆತನ ತಲೆ ಕಡೆ ಇಟ್ಟು ಬೈಕ್ನ ಆತನ ಕಾಲಿನ ಕಡೆ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ನಂತರ ಲಕ್ಷ್ಮಿ ಶಿವಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಗಂಡನ ಕೊಲೆ ಕೇಸ್ನ ರಿಜಿಸ್ಟರ್ ಮಾಡಿಸ್ತಾಳೆ. ಶಿವಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಲಕ್ಷ್ಮಿ ಅನ್ನೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದ್ರ ಮೇಲೆ ಒಂದು 302 ಕೇಸ್ ರಿಜಿಸ್ಟರ್ ಆಗುತ್ತೆ. FIR ನಂಬರ್ 99/2018 ಅಲ್ಲೇ. ಈ ಕಂಪ್ಲೇಂಟ್ ನಲ್ಲೇ ಅವರ ಗಂಡ ಸ್ವಾಮಿ ಅನ್ನೋರು ಬೆಳಗಿನ ಜಾವ 4:15 ಹಾಗೆ ತಮ್ಮ ಮನೆಯಿಂದ ಸೇವಂತಿಗೆ ಹೂವನ್ನು ಮಾರ್ಕೆಟ್ಗೆ ಕೊಡಲು ಹೋಗುವಂಥ ಸಂದರ್ಭದಲ್ಲಿ ಗುನ್ನಾಯಕನಹಳ್ಳಿ ಜಾಗದಲ್ಲೇ ಅವರ ಒಂದು ತಲೆಗೆ ಶಾರ್ಪ್ ಆಯುಧಗಳಿಂದ ಹೊಡೆದು ಸಾಯಿಸಿದ್ದಾರೆ ಅಂತ ಕಂಪ್ಲೇಂಟ್ನಲ್ಲೇ ಕೊಟ್ಟಿರ್ತಾರೆ. ಲಕ್ಷ್ಮಿ ಕಂಪ್ಲೇಂಟ್ ಕೊಡುವಾಗ
ನನಗೆ ಯಾರ ಮೇಲೂ ಡೌಟ್ ಇಲ್ಲ, ಆದ್ರೆ ಸ್ವಾಮಿ ಹಾಗೂ ಆತನ ಸೋದರ ಸಂಬಂಧಿ ಸಹೋದರರ ನಡುವೆ ಜಮೀನಿನ ವಿಷಯವಾಗಿ ಯಾವಾಗ್ಲೂ ಜಗಳ ನಡೀತಾನೆ ಇತ್ತು. ಮೇ ಬಿ ಅವರೇ ಏನಾದ್ರೂ ಮಾಡಿರ್ಬೇಕು ಅಂತ ಸಂಶಯನ ವ್ಯಕ್ತಪಡಿಸ್ತಾಳೆ. ವೀಕ್ಷಕರೇ, ಸ್ವಾಮಿ ಹಾಗೂ ಆತನ ಸೋದರ ಸಹೋದರರ ನಡುವೆ ಜಮೀನಿನ ವಿಷಯವಾಗಿ ಪದೇ ಪದೇ ಜಗಳ ನಡೀತಾನೆ ಇತ್ತು. ಅದರಂತೆ ಪದೇ ಪದೇ ಶಿವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗ್ತಾನೆ ಇತ್ತು. ಈವನ್ ಇವರ ಆಸ್ತಿಗೆ ಸಂಬಂಧಪಟ್ಟ ವಿಷಯ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರಿತ್ತು. ಇದೆಲ್ಲದನ್ನು ಪರಿಗಣನೆಗೆ ತಗೊಂಡೇ ಪತ್ನಿ ಲಕ್ಷ್ಮಿ ತನ್ನ ಅನುಮಾನವನ್ನ ಪೊಲೀಸರಿಗೆ ವ್ಯಕ್ತಪಡಿಸಿ ದೂರನ್ನು ದಾಖಲಿಸಿದ್ಲು. ಇದು ಕೇಸಿನ ರಿಜಿಸ್ಟರ್ ಮಾಡಿಕೊಂಡು ನಂತರ ಅವರ ಕಂಪ್ಲೇನೆಂಟ್ ಅವರ ವೈಫ್ ವಿಚಾರಣೆ ಮಾಡಿದಾಗ ಅವರಿಗೂ ಮತ್ತು ಅವರ ಕ್ಲೋಸ್ ರಿಲೇಟಿವ್ ಗಂಡನ ಸ್ವಾಮಿಯ ಡಿಸೀಸ್ಡ್ ಸ್ವಾಮಿ ಅವರ ಮತ್ತು ಅವರ ಕಸಿನ್ ಬ್ರದರ್ಸ್ ಅವ್ರ ಮಧ್ಯದಲ್ಲೇ ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ. ಅದರ ಮೇಲೆ ನಮ್ಮಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿರುತ್ತೆ. ಸೊ ಇವರುಗಳು ಮಾಡಿರುವಂತಹ ಒಂದು ಚಾನ್ಸಸ್ ಇದೆ ಅಂತ ಅವರ ವೈಫ್ ಲಕ್ಷ್ಮಿ ಅವರು ನಮಗೆ ತಿಳಿಸ್ತಾರೆ. ಸೊ ತಿಳಿಸಿ ನಾವು ಆ ಡೈರೆಕ್ಷನಲ್ಲೇ ನಾವು ವೆರಿಫೈ ಮಾಡ್ತಾ ಇರ್ತೀವಿ. ಈ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ಗೆ ಇಳಿದ ಪೊಲೀಸರು ಪ್ರತಿಯೊಬ್ಬರನ್ನು ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ಆದ್ರೆ ಏನೇ ಹೇಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಈ ಎಂಟೈರ್ ಕುಟುಂಬದ ಮೇಲೆ ಪೊಲೀಸರಿಗೆ ಸಂಶಯ ಮೂಡುವಂತಹ ಯಾವ ಅಂಶವೂ ಸಿಗೋದಿಲ್ಲ. ಅವರೇ ಈ ಕೃತ್ಯವನ್ನ ಮಾಡಿದ್ದಾರೆ ಅಥವಾ ಮಾಡಿಸಿದ್ದಾರೆ ಅನ್ನೋಕೆ ಯಾವ ಸಾಕ್ಷಿಯೂ ಸಿಗೋದಿಲ್ಲ. ನಂತರ ಪೊಲೀಸರು ಸ್ವಾಮಿ ಹಾಗೆ ಲಕ್ಷ್ಮಿಯ ಸಂಬಂಧದ ಬಗ್ಗೆ ಊರಿನವರ ಬಳಿ ವಿಚಾರಿಸೋಕೆ ಶುರು ಮಾಡ್ತಾರೆ. ಆದ್ರೆ ಪ್ರತಿಯೊಬ್ಬರು ಇವರ ಸಂಬಂಧದ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತಾರೆ. ಲಕ್ಷ್ಮಿಗೆ ಚಿಕ್ಕ ವಯಸ್ಸಾಗಿದ್ರು ಪ್ರತಿಯೊಂದನ್ನು ಕ್ಲೀನ್ ಆಗಿ ಮ್ಯಾನೇಜ್ ಮಾಡ್ತಿದ್ಲು ಅಂತಾನೆ ಹೇಳ್ತಾರೆ. ಆದ್ರೆ ಯಾರು ಏನೇ ಎಷ್ಟೇ ಹೇಳಿದ್ರು ಪೊಲೀಸರಿಗೆ ಮಾತ್ರ ಏನೋ ಒಂದು ತರಹದ ಡೌಟ್ ಲಕ್ಷ್ಮಿಯ ಮೇಲೆ ಇದ್ದೇ ಇತ್ತು. ಈಗ ಈ ಡೌಟ್ ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಇರೋದು ಒಂದೇ ದಾರಿ, ಆಕೆಯನ್ನ ಸ್ಟೇಷನ್ಗೆ ಕರೆಸಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಿಚಾರಿಸೋದು. ವೀಕ್ಷಕರೇ, ಸಾಮಾನ್ಯವಾಗಿ ಈ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲದೆ ಮೊದಲು ಒಂದು ಕ್ರೈಮ್ ನ ಮಾಡಿದ್ರೆ ಸ್ಟೇಷನ್ ಒಳಗೆ ಹೋಗ್ತಿದ್ದ ಹಾಗೆ ಸತ್ಯ ತಾನಾಗೆ ಹೊರಬರೋಕೆ ಶುರುವಾಗತ್ತೆ. ಆ ದೇವಾಲಯದ ಮಹಿಮೆನೇ ಅದೇ. ಸ್ಟೇಷನ್ಗೆ ಕರ್ಕೊಂಡು ಬಂದ ಪೊಲೀಸರು ಲಕ್ಷ್ಮಿಯನ್ನ ಇಂಟ್ರೋಗೇಷನ್ ಮಾಡೋಕೆ ಶುರು ಮಾಡ್ತಾರೆ. ಮೊದಲು ಪೊಲೀಸರು ಆಕೆಯನ್ನ ಕೇಳಿದ್ದೆ ನಿನ್ನ ಮೊಬೈಲ್ ಫೋನ್ ಎಲ್ಲಿ ಅಂತ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ನನ್ನ ಬಳಿ ಯಾವುದೇ ಫೋನ್ ಇಲ್ಲ ಅಂತ. ಆದ್ರೆ ಪೊಲೀಸರು ನಿರಂತರವಾಗಿ ಒತ್ತಡ ಹಾಕ್ತಿದ್ದಂತೆ ತನ್ನ ಮನೆಯ ಕಬೋರ್ಡ್ ನಲ್ಲಿ ಬಚ್ಚಿಟ್ಟಿದ್ದ ಒಂದು ಚಿಕ್ಕ ಡಯಲ್ ಪ್ಯಾಡ್ ಮೊಬೈಲ್ ಫೋನ್ ನ ಪೊಲೀಸರ ಕೈಗೆ ಕೊಡ್ತಾಳೆ. ವೀಕ್ಷಕರೇ, ಲಕ್ಷ್ಮಿ ಮೊಬೈಲ್ ಫೋನ್ ನ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಊರೇ ಹೇಳ್ತಿತ್ತು. ಆದ್ರೆ ಆಕೆ ಒಂದು ಮೊಬೈಲ್ ಫೋನ್ ನ ತನ್ನ ಮನೆಯ ಕಬೋರ್ಡ್ ನಲ್ಲಿ ಬಚ್ಚಿಟ್ಟುಕೊಂಡಿದ್ಲು. ವಿಪರ್ಯಾಸ ಅಂದ್ರೆ ಆಕೆ ಬಳಿ ಒಂದು ಫೋನ್ ಇದೆ ಅನ್ನೋದು ಪತಿ ಸ್ವಾಮಿಗೂ ಗೊತ್ತಿರಲಿಲ್ಲ. ಆದ್ರೆ ಪೊಲೀಸರು ಗಂಭೀರವಾಗಿ ಕೇಳ್ತಿದ್ದಂತೆ ಅದನ್ನ ತೆಗೆದುಕೊಟ್ಟಿದ್ಲು. ಮೊಬೈಲ್ ಫಸ್ಟ್ ಅವರು ನಮಗೆ ಮೊಬೈಲ್ ಇಲ್ಲ ಅಂತ ಹೇಳಿರ್ತಾರೆ, ಯಾವುದು ಮೊಬೈಲ್ ಇಲ್ಲ ಅಂತ. ಆಮೇಲಿಂದ ಎಲ್ಲ ಥರೋಲಿ ಇಂಟ್ರೋಗೇಷನ್ ಎಲ್ಲ ಮಾಡಿದಾಗ ತನ್ನ ಇದ್ದಿದ್ದು ಒಂದು ಕಬೋರ್ಡ್ ಎಲ್ಲ ಮುಚ್ಚಿಟ್ಟಿರ್ತಾರೆ. ಆ ಮೊಬೈಲ್ನ ನಮಗೆ ಕೊಡ್ತಾರೆ. ಆ ಮೊಬೈಲು ಶಿವರಾಜುನೇ 1 ವರ್ಷದ ಹಿಂದೆ ಅವರಿಗೆ ತೆಗೆದುಕೊಟ್ಟಿರ್ತಾನೆ ಅಂತ ಹೇಳಿರ್ತಾರೆ. ಮೊಬೈಲ್ ಯೂಸ್ ಮಾಡೋದು ಗಂಡನಿಗೆ ಗೊತ್ತಿರಲ್ಲ, ಅವರಿಗೆ ಗೊತ್ತಿರಲ್ಲ, ಆ ನಂಬರ್ ಕೂಡ ಅವರಿಗೆ ಗೊತ್ತಿರೋದು. ಈಗ ಈ ಶಿವರಾಜ್ ಯಾರು? ಈತನೇ ಆಕೆಗೆ ಮೊಬೈಲ್ ಫೋನ್ ನ ತೆಗೆಸಿ ಕೊಟ್ಟಿದ್ದನಂತೆ. ಗಂಡ ಸ್ವಾಮಿ ಸತ್ತಾಗ ಅಷ್ಟೊಂದು ನೋವಲ್ಲಿ ನರಳಿ ನಾಟಕ ಮಾಡಿದ್ದ ಲಕ್ಷ್ಮಿ ತನ್ನ ಗಂಡನಿಗೂ ಗೊತ್ತಿಲ್ಲದೆ ಉಪಯೋಗಿಸ್ತಿದ್ದ ಮೊಬೈಲ್ ನ ಈಗ ಪೊಲೀಸರ ಕೈಗೆ ಕೊಟ್ಟಿದ್ದಾಳೆ. ವೀಕ್ಷಕರೇ, ಸ್ವಾಮಿಯನ್ನ ಅಷ್ಟು ಭೀಕರವಾಗಿ ಕೊಂದು ಹಾಕಿದ್ದು ಬೇರೆ ಯಾರೂ ಅಲ್ಲ, ಇದೇ ಲಕ್ಷ್ಮಿ. ಈಕೆಗೆ ತನ್ನ ಗಂಡ ಬೇಡವಾಗಿತ್ತು, ಮಕ್ಕಳ ಮೇಲಿನ ಮಮಕಾರ ಸತ್ತು ಹೋಗಿತ್ತು. ಈಗಂತೂ ಆಕೆಗೆ ಸದಾ ಅದೊಬ್ಬನದೇ ಕನವರಿಕೆ. ಆತ ಕೊಡಿಸಿದ್ದ ಅದೇ ಮೊಬೈಲ್ ನಲ್ಲಿ ನಿರಂತರವಾಗಿ ಮಾತು. ಆತನ ಹೆಸರು ಶಿವರಾಜ್. ಈ ಶಿವರಾಜ್ ಸಮೀಪದ ಚಂದ್ರನಹಳ್ಳಿ ನಿವಾಸಿ. ಈತನಿಗೆ ಜಸ್ಟ್ 6 ತಿಂಗಳ ಹಿಂದೆ ಮದುವೆಯಾಗಿದೆ. ಜೊತೆಗೆ ಲಕ್ಷ್ಮಿಗಿಂತಲೂ 5 ವರ್ಷ ಚಿಕ್ಕವನು. ಆಕ್ಚುಲಿ ಈ ಶಿವರಾಜ್ ಇದ್ದ ಊರಿಗೆ ಲಕ್ಷ್ಮಿಯ ಅಕ್ಕನೊಬ್ಬಳನ್ನ ಮದುವೆ ಮಾಡಿ ಕೊಡಲಾಗಿತ್ತು. ಆಕೆಯ ಮನೆಗೆ ಸದಾ ಹೋಗ್ತಿದ್ದ ಲಕ್ಷ್ಮಿಗೆ ಈ ಶಿವರಾಜ್ನ ಪರಿಚಯವಾಗತ್ತೆ. ಒಮ್ಮೆ ಪರಿಚಯ ಆದ್ಮೇಲೆ ಸದಾ ಅಕ್ಕನ ಮನೆಗೆ ಹೋಗೋದು ಲಕ್ಷ್ಮಿಗೆ ರೂಢಿಯಾಗತ್ತೆ. ಶಿವರಾಜನನ್ನ ಸೋದರ ಸಂಬಂಧಿ ಅಂತ ಹೇಳ್ತಿದ್ದ ಲಕ್ಷ್ಮಿ ಸದಾ ಆತನೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿದ್ಲು. ಲಕ್ಷ್ಮಿಯ ನಡವಳಿಕೆಯಲ್ಲಿ ಆಗ್ತಿದ್ದ ಬದಲಾವಣೆಗಳನ್ನ ಪತಿ ಸ್ವಾಮಿ ಗಮನಿಸ್ತಾನೆ ಇದ್ದ. ಕೊನೆಗೂ ಸ್ವಾಮಿಗೆ ಲಕ್ಷ್ಮಿ ಹಾಗೂ ಶಿವರಾಜನಿಗೆ ಇರೋ ವಿವಾಹೇತರ ಸಂಬಂಧ ಗೊತ್ತಾಗತ್ತೆ. ನಂತರ ಇನ್ನೇನು, ಅಫ್ಕೋರ್ಸ್ ಮನೆ ನರಕವಾಗಿ ಹೋಗುತ್ತೆ. ಪ್ರತಿದಿನ ಜಗಳಗಳು ಶುರುವಾಗತ್ತೆ. ಸ್ವಾಮಿ ತನ್ನ ಅಸಮಾಧಾನವನ್ನ ದಿನಾಲೂ ಹೊರಹಾಕೋಕೆ ಶುರು ಮಾಡ್ತಾನೆ. ಇವರು ಕಂಪ್ಲೇನೆಂಟ್ ಲಕ್ಷ್ಮಿ ಏನಿದ್ದಾರೆ ಅವರು ಮತ್ತು ಅವರ ಜೊತೆನಲ್ಲಿ ಶಿವರಾಜು ಅಂತ ಅವರಿಬ್ರಿಗೂ ಅನೈತಿಕ ಸಂಬಂಧ ಇರುತ್ತೆ. ಇಬ್ರು ಕೂಡ ದೂರದ ರಿಲೇಟಿವ್ಸ್ ಆಗಿರ್ತಾರೆ. ಸುಮಾರು 1 ವರ್ಷದಿಂದ ಪರಿಚಯ ಆಗಿರುತ್ತೆ. ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಈ ವಿಚಾರವಾಗಿ ಸ್ವಾಮಿ ಗಂಡ ಈಗ ಡಿಸೀಸ್ಡ್ ಏನಿದ್ದಾರೆ ಅವರು ಲಕ್ಷ್ಮಿ ಅವರ ಜೊತೆನಲ್ಲೇ ಜಗಳ ಆಡ್ತಾ ಇರ್ತಾರೆ. ಸೊ ಅವರ ಗಂಡ ಹೆಂಡತಿ ಮಧ್ಯದಲ್ಲೇ ಈ ವಿಚಾರವಾಗಿ ತುಂಬಾ ಅಸಮಾಧಾನ ಇರುತ್ತೆ.
ಯಾವಾಗ ಲಕ್ಷ್ಮಿಗೆ ತನ್ನ ಕಳ್ಳ ಸಂಬಂಧದ ಬಗ್ಗೆ ಸ್ವಾಮಿಗೆ ಗೊತ್ತಾಯ್ತು ಅಂತ ತಿಳಿತೋ ಅಲ್ಲಿಂದ ಆಕೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗೋಗ್ತಾಳೆ. ಅಂದ್ರೆ ನನಗೆ ಗಂಡ ಬೇಡ ಅನ್ನೋ ನಿರ್ಧಾರ ಮಾಡ್ತಾಳೆ. ಈ ಘಟನೆ ನಡೆಯೋಕು 10 ದಿನಗಳ ಮುಂಚೆ ಲಕ್ಷ್ಮಿ ತನ್ನ ತವರು ಮನೆಗೆ ಹೋಗಿ ಇನ್ಮೇಲೆ ನಾನು ಸ್ವಾಮಿಯೊಂದಿಗೆ ಬದುಕೋದಿಲ್ಲ, ಆತ ನನಗೆ ದಿನಾಲು ಬೈದು ಹೊಡೆದು ಚಿತ್ರಹಿಂಸೆ ಕೊಡ್ತಾನೆ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಅದಾದ ನಂತರ ನೆಕ್ಸ್ಟ್ ಡೇ ಲಕ್ಷ್ಮಿಯ ಕುಟುಂಬಸ್ಥರೆಲ್ಲ ಸ್ವಾಮಿಯ ಮನೆಗೆ ಬಂದು ಆತನಿಗೆ ಬಹಳನೇ ಬೈದು ಬುದ್ಧಿ ಹೇಳ್ತಾರೆ. ನಿನ್ನ ಹೆಂಡತಿನ ಸರಿಯಾಗಿ ನೋಡ್ಕೋ ಅಂತ ಹೇಳಿ ಹೋಗಿರ್ತಾರೆ. ಆದ್ರೆ ಸ್ವಾಮಿ ಸಂಸಾರದ ಗುಟ್ಟು ರೋಗ ರಟ್ಟು ಅನ್ನೋ ಹಾಗೆ ಮಾನಕ್ಕೆ ಅಂಜಿ ತನ್ನ ಪತ್ನಿ ಏನ್ ಮಾಡಿದ್ದಾಳೆ ಅನ್ನೋದನ್ನ ಅವರ ಮುಂದೆ ಹೇಳ್ಕೊಳ್ಳೋದೇ ಇಲ್ಲ. ಆಕೆನೇ ಇದೆಲ್ಲದಕ್ಕೂ ಮೂಲ ಅಂತ ಬಾಯಿ ಬಿಡ್ಲಿಲ್ಲ. ತನ್ನ ಮೇಲೆಯೇ ಆರೋಪ ಬಂದ್ರೂ ಸ್ವಾಮಿ ಮಾತ್ರ ತುಟಿ ಬಿಚ್ಚಿರ್ಲಿಲ್ಲ. ಆದ್ರೆ ಲಕ್ಷ್ಮಿಗೆ ಪತಿ ಸ್ವಾಮಿ ಬೇಕಾಗಿರ್ಲಿಲ್ಲ. ಅದರಂತೆ ತನ್ನ ಪ್ರೇಮಿ ಶಿವರಾಜನಿಗೆ ಒಂದು ಮಾತನ್ನ ಖಡಕ್ ಆಗಿ ಹೇಳಿರ್ತಾಳೆ. ಅದೇನಂದ್ರೆ, ನನ್ನ ಗಂಡನನ್ನ ಕೊಂದು ಬಿಡು, ಏನಾದ್ರೂ ನಾನ್ ಸಪೋರ್ಟ್ ಮಾಡ್ತೀನಿ. ನಂತರ ನಾವಿಬ್ರು ಹೇಗಾದ್ರೂ ನಿನ್ನ ಹೊಸದಾಗಿ ಮದುವೆ ಆಗಿರೋ ಹೆಂಡತಿಯ ಕಥೆನ ನೋಡ್ಕೊಳ್ಳೋಣ ಅಂದಿರ್ತಾಳೆ. ಈ ಮಾತಿಗೆ ಶಿವರಾಜ್ ಕೂಡ ಸರಿ ಅಂತ ತಲೆ ಆಡಿಸಿರ್ತಾನೆ. ಕದ್ದು ಮುಚ್ಚಿ ಫೋನ್ ನಲ್ಲಿ ಮಾತಾಡ್ತಿದ್ದ ಲಕ್ಷ್ಮಿ ಹಾಗೂ ಶಿವರಾಜ್ ಸ್ವಾಮಿಗೆ ಮುಹೂರ್ತನ ಫಿಕ್ಸ್ ಮಾಡ್ತಾರೆ. ಜುಲೈ 19 ಬೆಳಿಗ್ಗೆ ಹಾಲನ್ನ ಕರೆದು ಕಾಫಿ ಕೇಳಿದ ಸ್ವಾಮಿಗೆ ತುಂಬಾನೇ ಪ್ರೀತಿಯಿಂದ ಕಾಫಿ ಮಾಡಿ ಕೊಡ್ತಾಳೆ ಲಕ್ಷ್ಮಿ. ಆದ್ರೆ ಆಕೆಯ ಮತಿಯಲ್ಲಿ ವಿಷ ತುಂಬಿದ್ದರಿಂದ ಆ ಕಾಫಿಗೆ 5 ರಿಂದ 6 ಬೇದಿ ಮಾತ್ರೆಗಳನ್ನ ಮಿಕ್ಸ್ ಮಾಡಿ ಕೊಡ್ತಾಳೆ. ಹೆಂಡತಿ ಲಕ್ಷ್ಮಿ ಏನ್ ಮಾಡ್ತಾರೆ, ಕಾಫಿಗೆ ಇದು ಒಂದು ಡಿಸೆಂಟ್ರಿ ಬರುವಂತ ಒಂದು ಮೆಡಿಸಿನ್ಸ್ ಎಲ್ಲ ಅದರೊಳಗೆ ಹಾಕ್ಬಿಟ್ಟು, ಗಂಡನ್ಗೆ ಅದು ಗೊತ್ತಾಗೋದಿಲ್ಲ, ಅದನ್ನೆಲ್ಲ ಹಾಕಿ ಕೊಡ್ತಾರೆ. ಅವರಿಗೆ ಅನ್ಕಂಫರ್ಟಬಲ್ ಆಗಲಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಅವರು ತಮ್ಮನ್ನು ತಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಬಾರ್ದು. ಆ ರೀತಿ ಅವ್ರನ್ನ ಫಿಸಿಕಲಿ ವೀಕ್ ಮಾಡುವಂತಹ ತಂತ್ರ ಆಗಿರುತ್ತೆ. ಗಂಡ ಮನೆಯಿಂದ ಹೊರಡ್ತಿದ್ದಂತೆ ಲಕ್ಷ್ಮಿ ಶಿವರಾಜನಿಗೆ ಫೋನ್ ಮೂಲಕ ಎಲ್ಲಾ ಮಾಹಿತಿಯನ್ನು ಕೊಡ್ತಾಳೆ. ಅಷ್ಟೊತ್ತಿಗಾಗ್ಲೇ ಶಿವರಾಜ್ ಸ್ವಾಮಿನ ಮುಗಿಸಲು ನಿರ್ಧರಿಸಿದ ಜಾಗಕ್ಕೆ ಬಂದು ಕಾಯ್ತಿದ್ದ. ಲಕ್ಷ್ಮಿಯ ಫೋನ್ ಬರ್ತಿದ್ದಂತೆ ಮಚ್ಚಿನ ಸಮೇತ ಅಲರ್ಟ್ ಆಗಿ ವೇಟ್ ಮಾಡ್ತಾನೆ. ಇದ್ಯಾವುದರ ಅರಿವಿಲ್ಲದ ಸ್ವಾಮಿ ತನ್ನ ಸೇವಂತಿಗೆ ಹೂವಿನೊಂದಿಗೆ ಮಂಡ್ಯದ ಮಾರ್ಕೆಟ್ನ ಕಡೆ ಹೊರಟಿದ್ದ. ಸ್ಪಾಟ್ ನಲ್ಲಿ ವೇಟ್ ಮಾಡ್ತಿದ್ದ ಶಿವರಾಜ್ ಸ್ವಾಮಿಯ ತಲೆಗೆ ಮಚ್ಚಿನಿಂದ ಹೊಡಿತಾನೆ. ತನ್ನ ಬೈಕ್ನಿಂದ ಕೆಳಗೆ ಬೀಳ್ತಿದ್ದಂತೆ ಅಲ್ಲೇ ಕೊಚ್ಚಿ ಹಾಕ್ತಾನೆ. ಅದನ್ನ ಆಕ್ಸಿಡೆಂಟ್ ರೀತಿ ತೋರಿಸಲು ಸ್ವಾಮಿಯ ದೇಹವನ್ನ ರೋಡ್ ಸೈಡ್ ನಲ್ಲಿ ವಿದ್ಯುತ್ ಕಂಬದ ಬಳಿ ಎಳೆದು ಹಾಕಿ ಬೈಕ್ನ ಆ ಕಂಬಕ್ಕೆ ಡಿಕ್ಕಿ ಹೊಡೆಯೋ ರೀತಿ ನಿಲ್ಲಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ವೀಕ್ಷಕರೇ, ಕೊನೆಗೂ ಪೊಲೀಸರ ಸಮಯ ಪ್ರಜ್ಞೆ ಹಾಗೂ ಜಾಣ್ಮೆಯಿಂದ ಮಡದಿ ಮಾಡಿದ್ದ ಘೋರ ಷಡ್ಯಂತ್ರ ಬೆಳಕಿಗೆ ಬಂದಿದೆ. ಈ ಲಕ್ಷ್ಮಿ ಎಂಬ ಮಹಿಳೆ ಅದ್ಯಾವ ರೀತಿ ಸೀಕ್ರೆಟ್ ಮೇಂಟೈನ್ ಮಾಡಿದ್ಲು ಅಂದ್ರೆ ಈಕೆಯನ್ನ ಯಾರಂದ್ರೆ ಯಾರು ಅನುಮಾನಿಸಿರಲಿಲ್ಲ. ಪ್ರತಿಯೊಬ್ಬರು ಕೂಡ ಬಂಗಾರದಂತಹ ಹೆಣ್ಣು ಅಂತಲೇ ಹೇಳ್ತಿದ್ರು. ಒಂದು ಚಿಕ್ಕ ನಡೆಯಲ್ಲೂ ಅನುಮಾನ ಬಾರದ ಹಾಗೆ ನಡ್ಕೋತಿದ್ಲು. ಬೆಂಗಳೂರಲ್ಲಿದ್ದ ಸ್ವಾಮಿಯ ತಮ್ಮನಿಗಾಗ್ಲಿ, ಮನೆಯಲ್ಲಿದ್ದ ಅತ್ತೆಗಾಗ್ಲಿ, ಅಕ್ಕಪಕ್ಕದ ಮನೆಯವರಿಗಾಗ್ಲಿ ಯಾರಂದ್ರೆ ಯಾರಿಗೂ ಅಸಲಿ ವಿಚಾರ ಗೊತ್ತಿರಲಿಲ್ಲ. ಎಲ್ಲಾ ವಿಷಯ ಗೊತ್ತಿದ್ದದ್ದು ಕೇವಲ ಗಂಡ ಸ್ವಾಮಿಗೆ ಮಾತ್ರ. ಆದ್ರೆ ಸ್ವಾಮಿ ತನ್ನ ಕುಟುಂಬದ ಮರ್ಯಾದೆ ಅಂತ ಪತ್ನಿಯನ್ನ ತಿದ್ದಲು ಹೋಗಿದ್ದ. ಆದ್ರೆ ತಿದ್ದಿಕೊಳ್ಳುವ ಸ್ವಭಾವ ಲಕ್ಷ್ಮಿಗೆ ಇರಬೇಕಲ್ಲ. ವೀಕ್ಷಕರೇ, ಸುತ್ತಮುತ್ತಲ ಹತ್ತೂರಲ್ಲಿ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ. ಇಡೀ ಗ್ರಾಮವೇ ಒಮ್ಮೆ ಬಿಚ್ಚಿ ಬಿದ್ದಿತ್ತು. ಲಕ್ಷ್ಮಿ ಬೇಕಾದ್ರೆ ಆತನೊಂದಿಗೆ ಓಡಿ ಹೋಗ್ಬೋದಾಗಿತ್ತು. ಆದ್ರೆ ಈ ತರ ಕೊಲೆ ಮಾಡಿದ್ಯೇಕೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಒಬ್ಬ ಹೆಂಡತಿ ತನ್ನ ಗಂಡನನ್ನ ಹೊಡೆಸಿ ಹಾಕಿರೋದು ನಾವು ಇದೇ ಮೊದಲ ಸರ್ತಿ ಕೇಳ್ತಿದ್ದೇವೆ, ಖುದ್ದು ನೋಡ್ತಿದ್ದೇವೆ ಅಂತಾರೆ ಗ್ರಾಮಸ್ಥರು. ವೀಕ್ಷಕರೇ, ಕೊನೆಯದಾಗಿ ಯಾರಿಗೆ ಏನ್ ಸಿಕ್ತು ಹೇಳಿ? ಪಾಪ ಲಕ್ಷ್ಮಿ ಹಾಗೂ ಸ್ವಾಮಿಯ ಪುಟ್ಟ ಪುಟ್ಟ ಮಕ್ಕಳು ಅನಾಥವಾಗಿ ಹೋದ್ರು ಅಷ್ಟೇ. ಈ ಶಿವರಾಜ್ಗೆ ಜಸ್ಟ್ 6 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿತ್ತು. ಬೇಕಿತ್ತಾ ಇದೆಲ್ಲ ಇವನಿಗೆ? ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.